ನಮಸ್ಕಾರ ಸ್ನೇಹಿತರೆ. ತಾಯಿ ನೋಡಿದ ಹುಡುಗನನ್ನು ಮದುವೆ ಆಗಲು ನಿರಾಕರಿಸಿದ ಮಗಳನ್ನು ಹೆತ್ತ ತಾಯಿ ಮಾಡಿದಾದ್ರೂ ಏನು ಗೊತ್ತಾ? ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಜಗತ್ತಲ್ಲಿ ಕೆಟ್ಟ ಮಕ್ಕಳಿರ್ತಾರೆ ಹೊರತು ಕೆಟ್ಟ ತಂದೆ ತಾಯಿ ಯಾರೂ ಇರೋದಿಲ್ಲ. ಯಾಕೆಂದ್ರೆ ತನ್ನ ಸರ್ವಸ್ವವನ್ನೇ ದಾರೆ ಎರೆದು ಮಕ್ಕಳಿಗೆ ಸಾಕ್ತಾ ಇರ್ತಾರೆ. ಅದು ಏನು ಬೇಕು ಏನು ಬೇಡ ಎಲ್ಲದೂ ಸಹ ತಂದೆ ತಾಯಿ ಗೊತ್ತಿರುತ್ತೆ. ನಮ್ಮ ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು, ಹೀಗೆ ಬೆಳೆಸಿ ದೊಡ್ಡವರಾಗಿ ಅವ್ರ ಜೀವನವನ್ನ ಹೀಗೆ ರೂಪಿಸ್ಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಅದೇ ಪ್ರೀತಿ, ವಿಶ್ವಾಸ ಎಲ್ಲವೂ ಸಹ ನಂಬಿಕೆ ಎಲ್ಲ ತಮ್ಮ ಮಕ್ಕಳ ಮೇಲೆ ಇಟ್ಟಿರ್ತಾರೆ ತಂದೆ ತಾಯಿ. ಹಾಗೆ ಇಲ್ಲೊಂದು ಹೈದರಾಬಾದಿನ ಹೊರವಲಯದಲ್ಲಿ ಇಬ್ರಾಹಿಂ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಸ್ನೇಹಿತರೆ, ಒಂದು ಸಂಸಾರ ಇರುತ್ತೆ. ಒಂದು ಸಂಸಾರದಲ್ಲಿ ಮಕ್ಕಳು, ಗಂಡ ಹೆಂಡತಿ ಎಲ್ಲ ಸಂಸಾರವನ್ನು ನೀಟಾಗಿ ಸಾಗಿಸ್ತಾ ಇರೋ ಅಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಕೆಟ್ಟ ಸಮಯ ಅಂತ ಬಂದ್ರೆ ಹೀಗೆ ಆಗೋದು. ಹೌದು, ಆ ಒಂದು ಸಂಸಾರದ ಹೆಸರು ಅಂದ್ರೆ ಅವರ ಅಪ್ಪ ಅಮ್ಮ ಅಣ್ಣ ತಂಗಿ, ಅವರ ತಾಯಿ ಹೆಸರು ಬಂದು ಮೋಟೆ ಜಂಗಮ್ಮ ಅಂತ, ತಂದೆ ಹೆಸರು ಮಲ್ಲಯ್ಯ ಅಂತ, ಮಗಳ ಹೆಸರು ಮೋಟೆ ಭಾರ್ಗವಿ, ಮಗನ ಹೆಸರು ಚರಣ್. ಇವರ ಒಂದು ಸಂಸಾರದಲ್ಲಿ ಸಂತೋಷ ಎಲ್ಲವೂ ಸಹ ಸಂಸಾರದಿಂದ ಸುಖದಿಂದ ಸಂಸಾರವನ್ನು ಸಾಗಿಸ್ತಾ ಇರ್ತಾರೆ. ಆದ್ರೆ ಏನಾಗುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ. ತನ್ನ ತಾಯಿ ಯಾರೇ ಆಗ್ಲಿ ನಮ್ಮ ಮಕ್ಳು ಹೀಗೆ ಇರ್ಬೇಕು, ಇಂಥವ್ರನ್ನ ನೋಡಿ ಇಂಥವ್ರಿಗೆ ಮದುವೆ ಮಾಡ್ಬೇಕು ಅನ್ನೋ ಆಸೆಯಲ್ಲಿ ತನ್ನ ತಂದೆ ತಾಯಿಗಳು ಇರ್ತಾರೆ. ಯಾಕೆಂದ್ರೆ ಮಕ್ಕಳನ್ನ ಹಾಳ್ಬಾವಿಗೆ ತಳ್ಳೋದಕ್ಕೆ ಯಾವ ತಂದೆ ತಾಯಿನೂ ಸಹ ಒಪ್ಪೋದಿಲ್ಲ. ಹಾಗೆ ಇಲ್ಲೂ ಸಹ ಜಂಗಮ ಮತ್ತೆ ಮಲ್ಲಯ್ಯ ಅವರು ತಮ್ಮ ಮಗಳನ್ನ ಏನಾದ್ರೂ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ಬೇಕು, ಒಳ್ಳೆ ಮನೆಗೆ ನನ್ನ ಮಗಳು ಸೇರ್ಬೇಕು ಅನ್ನೋ ಆಸೆಯಿಂದ ಒಬ್ಬ ಹುಡುಗನನ್ನ ನೋಡಿ ಮದುವೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಇಚ್ಛಿಸ್ತಾರೆ ನಮ್ಮ ಮಗಳನ್ನ ಏದಾದ್ರು ಒಂದು ಒಳ್ಳೆ ಮನೆಗೆ ಸೇರ್ಸೋಣ ಅಂತ. ಆದ್ರೆ ಈ ಭಾರ್ಗವಿ ತನ್ನ ತಂದೆ ತಾಯಿ ಹೇಳಿದ ಮಾತನ್ನ ಕೇಳೋದೇ ಇಲ್ಲ. ನನಗ್ ಬೇಡ, ನೀವು ನೋಡಿರೋ ಹುಡುಗನ ನಾನು ಯಾಕೆ ಮದ್ವೆ ಆಗ್ಬೇಕು, ನಾನು ಆಗಲ್ಲ, ನಾನ್ ಇಷ್ಟಪಟ್ಟಿರೋ ಹುಡುಗನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ. ಸುಮಾರು ಈ ಭಾರ್ಗವಿಗೆ 20 ವರ್ಷ ಇರುತ್ತೆ. ಇವರು ದಿಲ್ ಸುಖ್ ಎಂಬ ಒಂದು ಖಾಸಗಿ ನಗರದಲ್ಲಿ ಖಾಸಗಿ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಯಾಕೆ ಈ ತರ ಇವ್ರು ಕೆಟ್ಟ ಬುದ್ಧಿಯಿಂದ ಅಪ್ಪ ಅಮ್ಮಂಗೆ ಎದುರು ಮಾತಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾವುದೇ ತಂದೆ ತಾಯಿ ಆಗ್ಲಿ, ಮಕ್ಕಳು ತನಗೆ ಎದುರು ಮಾತಾಡಿದಾಗ ಎಲ್ಲಿಲ್ಲದ ಕೋಪ ಬರುತ್ತೆ. ಆದ್ರೆ ತಂದೆ ತಾಯಿನೂ ಎಷ್ಟೇ ಕೋಪ ಬಂದು ಸಹಿಸ್ಕೊಳ್ಳುವಂತ ತಂದೆ ತಾಯಿ ಮಕ್ಕಳು ರೇಗಾಡ್ದಾಗ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಜೀವನ ಹೀಗಲ್ಲ, ಹೀಗಿದೆ, ಈ ಕ್ಷಣಿಕಕ್ಕೆ ನಿಮ್ಗೆ ಈ ತರ ಅನ್ಸುತ್ತೆ ಒಳ್ಳೇದು ಅಂತ, ಮುಂದೆ ಜೀವನ ತುಂಬಾ ಕಷ್ಟ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಅಪ್ಪ ಅಮ್ಮ ನಿಮ್ಮನ್ನ ಹಾಳ್ಬಾವಿ ತಳ್ಳಲ್ಲ. ಅವ್ರಿಗೂ ಗೊತ್ತಿರುತ್ತೆ ನಮ್ಮ ಮಕ್ಕಳ ಜೀವನ ರೂಪಿಸ್ಬೇಕು, ಹೇಗಿದ್ರೆ ನಮ್ಮ ಮಕ್ಳು ಚೆನ್ನಾಗಿರ್ತಾರೆ, ಯಾವ ದಡ ಸೇರಿದ್ರೆ ನಮ್ಮ ಮಕ್ಳು ಖುಷಿಯಾಗಿರ್ತಾರೆ ಅಂತ ಅಪ್ಪ ಅಮ್ಮಂಗ್ ಗೊತ್ತಿರುತ್ತೆ. ಅದನ್ನ ಮಕ್ಳು ಸಹ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಿದ್ದಾರೆ ಅಂತ, ಎಲ್ಲದನ್ನು ಇಷ್ಟಪಟ್ಟ ಕೊಡ್ಸುವಂತ ತಂದೆ ತಾಯಿಗಳು ಮದ್ವೆ ವಿಚಾರದಲ್ಲಿ ಯಾಕೆ ಈ ತರ ಮಾಡ್ತಾರೆ? ಅಥವಾ ಮಕ್ಕಳು ಅಷ್ಟೇ ಎಲ್ಲದನ್ನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಕೇಳಿ ಮಾಡ್ತಿರುವಂತಹ ವಿಷಯದಲ್ಲಿ, ಪ್ರೀತಿ ಮದುವೆ ಅನ್ನೋ ವಿಷಯದಲ್ಲಿ ಅಪ್ಪ ಅಮ್ಮ ಹೇಳೋ ಮಾತ ಯಾರು ಕೇಳಲ್ಲ. ಸಮಾಧಾನದಿಂದ ಕೂತು ಅಪ್ಪ ಅಮ್ಮ ಮಾತಾಡೋದಾಗ್ಲಿ ಅಥವಾ ಮಕ್ಕಳು ಮಾತಾಡೋದಾಗ್ಲಿ ಈ ಸಮಸ್ಯೆಗೆ ಅವ್ರ ಹತ್ರನೇ ಪರಿಹಾರ ಇರುತ್ತೆ. ಕೂತು ಮಾತಾಡಿದ್ರೆ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿ ನಡೆದಿದ್ದೇನು ಅಂತ ಹೇಳಿದ್ರೆ, ಒಂದು ದಿನ ಮಧ್ಯಾಹ್ನ ಕೆಲಸಕ್ಕೆ ಹೋಗಿರುವಂತಹ ಜಂಗಮ ಮತ್ತೆ ಭಾರ್ಗವಿ ಸಹೋದರ ಯಾರು ಇರೋದಿಲ್ಲ. ಭಾರ್ಗವಿ ಒಬ್ಬರೇ ಮನೇಲಿ ಇರ್ತಾರೆ. ಕೆಲ್ಸಕ್ಕೆ ಹೋದಂತಹ ಜಂಗಮ್ಮ ಮಧ್ಯಾಹ್ನ 1 ಗಂಟೆಗೆ ಮಾರ್ಚ್ 18 ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಕೆಲಸ ಮುಗಿಸಿ ಮನೆಗೆ ಬರುವಂತ ಸಂದರ್ಭದಲ್ಲಿ ಭಾರ್ಗವಿ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಇದನ್ನ ನೋಡಿದಂತಹ ಜಂಗಮ್ಮನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅಷ್ಟ್ ಹೇಳಿದ್ರು ಇವಳು ಯಾಕೆ ನಮ್ಮ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಇವಳು ಈ ತರ ಮಾಡ್ತಾ ಇದ್ದಾಳೆ ಅನ್ನೊಂದು ಕೋಪದಲ್ಲಿ ಭಾರ್ಗವಿಗೆ ಸಿಕ್ಕಾಬಟ್ಟೆ ಬೈತಾರೆ. ಯಾಕೆ ನೀನ್ ಮತ್ತೆ ಅದೇ ಚಾಳಿ ಇಳಿದಿದ್ಯಾ, ನಾವ್ ಹೇಳಿಲ್ವ ನಿನಗೆ ಒಳ್ಳೆ ಜೀವನ ನಾವು ರೂಪಿಸ್ಕೊಡ್ತೀವಿ, ಆ ಹುಡುಗನ ಬಿಟ್ಟು ಬಿಡು ಅಂತ. ಇಲ್ಲ, ನಾನ್ ಬಿಡಲ್ಲ ಅಂತ ಭಾರ್ಗವಿ. ನೀವು ತೋರ್ಸೋ ಹುಡುಗನ ಮದ್ವೆ ಆಗಲ್ಲ, ನಾನು ಇಷ್ಟಪಟ್ಟಿರೋರ್ನೇ ನಾನು ಮದ್ವೆ ಆಗ್ತೀನಿ, ಹಾಗೆ ಹೀಗೆ ಅಂತ ಇವರಿಬ್ರು ಮಧ್ಯೆ ತುಂಬಾ ಜೋರಾಗಿ ಗಲಾಟೆ ನಡೆಯುತ್ತೆ, ಜಗಳಗಳಾಗ್ತವೆ. ಈ ಜಗಳ ಆಡ್ಬೇಕಾದ್ರೆ ಮನೇಲಿ ಯಾರು ಇರಲ್ಲ, ಅಮ್ಮ ಮಗಳು ಇಬ್ಬರೇ ಇರ್ತಾರೆ. ಈ ಜಗಳವನ್ನು ನೋಡಿದಂತಹ ಅಲ್ಲಿದ್ದಂತಹ ಅಕ್ಕಪಕ್ಕದ ಮನೆಯವರು ಆ ಸಹೋದರನಿಗೆ ಚರಣ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಈಗ ಈ ತರ ನಿಮ್ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಅಂತ ಗಲಾಟೆ ಮಾಡ್ಕೊಂತ ಇದ್ದಾರೆ ಅಮ್ಮ ಮಗಳು, ಬಂದೊಂದ್ಸಲ ನೋಡು ಅಂತ. ಆದ್ರೆ ಚರಣ್ ಅವರು ಕೆಲಸ ಮುಗಿಸಿ ಮನೆಗೆ ಬರುವಾಗ ಮನೆಯ ಬಾಗಿಲು ಕ್ಲೋಸ್ ಆಗಿರುತ್ತೆ. ಯಾಕೆ ಈ ತರ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಳಗಡೆ ಹೋಗಿ ನೋಡಕ್ಕೂ ಆಗಲ್ಲ, ಡೋರ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೈಡ್ ಇಂದ ಬಂದಂತಹ ಕಿಟಕಿಯಲ್ಲಿ ಏನಾಗ್ತಿದೆ ಅಂತ ನೋಡ್ತಾರೆ. ಆಗ ಇವ್ರ ಜಂಗಮ್ಮ ತನ್ನ ಮಗಳಿಗೆ ವೇಲನ ಕುತ್ತಿಗೆಗೆ ಬಿಗಿದು ಸಾಯ್ಸಕ್ಕೆ ಆಲ್ರೆಡಿ ಪ್ರಯತ್ನ ಪಟ್ಟಿದ್ದಾರೆ. ಇನ್ನೇನು ಆ ಮಕ್ಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಇವಳ ಜೀವನನ ನಾವ್ ಈಗಲೇ ಕಳಿಬೇಕು, ಜೀವನೂ ಕಳಿಬೇಕು, ಜೀವನನೂ ಸಾಕ್ ಮಾಡ್ಬೇಕು ಇವಳಿಗೆ ಅನ್ನೋ ಒಂದು ಅವರು ಕೆಟ್ಟ ನಿರ್ಧಾರಕ್ಕೆ ಬಂದಿರ್ತಾರೆ. ಮಗಳು ಅಷ್ಟೇ, ತಾಯಿ ಹೇಳಿದ ಮಾತು ಕೇಳದಿದ್ರೆ ಇವ್ರಿಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ ಕಿಟಕಿಯಲ್ಲಿ ನೋಡಿದಂತಹ ಘಟನೆ ನೋಡಿದಂತಹ ಚರಣ್ ಅವರು ಕೂಗಾಡ್ತಾರೆ, ಏನಾಗಿದೆ ನಿಮ್ಗೆ, ಬಿಡಿ ಬಿಡಿ ಅಂತ. ಯಾರು, ತೆಗೀರಿ ಡೋರ್ ತೆಗೀರಿ, ಯಾಕೆ ಹಿಂಗ್ ಮಾಡ್ಕೊಂತ ಇದ್ದೀರಾ ಅಂತ.
ಆದ್ರೆ ಜಂಗಮ್ಮ ಅಷ್ಟರಲ್ಲಿ ಮಗಳಿಗೆ ಕುಣಿಕೆಯನ್ನ ಹಾಕಿ ವೇಲಿಂದ ತನ್ನ ಮಗಳು ನೇಣನ್ನ ಹಾಕೊಂಡಿದ್ದಾಳೆ ಅಂತ ಅವರೇ ಡೋರ್ ಓಪನ್ ಮಾಡಿ ಅಳುತ್ತಾ ಹೊರಗಡೆ ಬರ್ತಾರೆ. ಎಂತ ಘಟನೆ ನೋಡಿ. ಇವತ್ತಿನ ಕಾಲದಲ್ಲಿ ಮಕ್ಳು ಕೆಟ್ಟವ್ರು ಇರ್ತಾರೆ ಅಂತ ಹೇಳ್ತಾರೆ, ನೋಡಿದ್ದೀವಿ, ಕೇಳಿದ್ದೀವಿ. ಆದ್ರೆ ತಂದೆ ತಾಯಿ ಯಾರು ಕೆಟ್ಟವ್ರಿಲ್ಲ. ಈ ತಾಯಿ ಒಂದು ಏನೋ ಕೆಟ್ಟ ಬುದ್ಧಿಯಿಂದನೋ ಅಥವಾ ಈ ಒಂದು ಹಠ ಅನ್ನೋ ಒಂದು ಬುದ್ಧಿಯಿಂದನೋ ಏನೋ ತನ್ನ ಮಗಳನ್ನ ಜೀವವನ್ನೇ ತೆಗಿತಾರೆ ನೋಡಿ. ಅನಾಹುತಕ್ಕೆ ಯಾರು ಹೊಣೆ ಅಲ್ಲ. ಅಪಘಾತನ ಯಾವಾಗ ಏನಾಗುತ್ತೆ ಅಂತಾನೂ ಗೊತ್ತಾಗಲ್ಲ. ಆದ್ರೆ ನಾವು ಒಂದು ಕೋಪದಲ್ಲಿ ತಗೊಳ್ಳೋಂತ ನಿರ್ಧಾರ ನಮ್ ಜೀವನವನ್ನೇ ಹಾಳು ಮಾಡ್ಬೋದು. ಆ ತಾಯಿ ಕೂತು ಮಗಳಲ್ಲಿ ಈ ತರ ಅಲ್ಲ, ಈ ತರ ನಿನ್ ಜೀವನನ ನಾವು ರೂಪಿಸ್ತೀವಿ ಅಂತ ಹೇಳಿದಿದ್ರೆ ಏನೂ ಆಗ್ತಿರ್ಲಿಲ್ಲ. ಅಥವಾ ನೀನ್ ಒಪ್ಕೊಂಡಿರೋ ನಾವು ಮದುವೆ ಮಾಡ್ಕೊಡ್ತೀವಿ, ಮುಂದೆ ನಿನ್ ಜೀವನ ನಿನಗೆ ಅಂತ ಹೇಳಿದಿದ್ರು ಈ ಒಂದು ಘಟನೆ ನಡೀತಾ ಇರ್ಲಿಲ್ಲ. ಅಲ್ಲಿ ನೋಡಿದಂತಹ ಚರಣ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಈ ತರ ನಮ್ಮ ಮನೇಲಿ ಈ ತರ ಆಗಿದೆ, ನಮ್ಮ ಅಮ್ಮನೇ ಈ ತರ ಮಾಡಿದ್ರು, ನಾನೇ ಕಣ್ಣಾರೆ ನೋಡಿದೆ ಅಂತ ದೂರನ್ನು ನೀಡ್ತಾರೆ. ಪೊಲೀಸ್ ಅವರು ಅಲ್ಲಿಗೆ ಬಂದು ವಿಚಾರಣೆಯನ್ನ ಮಾಡಿ ಜಂಗಮ್ಮ ಅವ್ರನ್ನ ಒಂದು ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ಶುರು ಮಾಡ್ತಾರೆ. ಯಾಕೆ ಆಯ್ತು, ಏನಾಯ್ತು ಅಂತ. ಆಗ ಪ್ರತಿಯೊಂದನ್ನು ಜಂಗಮ್ಮ ಅವರು ಪೊಲೀಸ್ ಅವರಿಗೆ ವಿವರಣೆಯನ್ನ ನೀಡ್ತಾರೆ. ನೋಡಿ ಸ್ನೇಹಿತರೆ, ಎಂತೆಂತ ಘಟನೆಗಳು ಈ ಪ್ರಪಂಚದಲ್ಲಿ ನಡೀತಾ ಇದೆ. ನಾವ್ ಇನ್ನೂ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ತಾಯಿ ಮಗಳು ಸಂಬಂಧ ಹೆಂಗೆ ಅಂತಂದ್ರೆ, ತಾಯಿ ಏನಕ್ಕೂ ರೆಡಿ ಆಗಿರ್ತಾಳೆ, ಆದ್ರೆ ಮಕ್ಕಳನ್ನ ಬಿಟ್ಕೊಡೋ ಮಾತೇ ಇರಲ್ಲ. ಆದ್ರೆ ಇಲ್ಲಿ ಯಾವ್ದೋ ವಿಚಾರಕ್ಕೋಸ್ಕರ ಮಗಳನ್ನೇ ಸಾಯಿಸಿರುವಂತಹ ಕೆಟ್ಟ ತಾಯಿನ ಅಂತ ಯೋಚನೆ ಮಾಡ್ಬೇಕು ಎಲ್ರು ಅನ್ನೋ ಪರಿಸ್ಥಿತಿ ಬಂದಿದೆ. ಹೌದು, ಈ ಒಂದು ತಾಯಿ ಬಗ್ಗೆ ಅಥವಾ ತಾಯಿ ಮಾತು ಕೇಳದೇ ಇರೋ ಈ ಭಾರ್ಗವಿ ಬಗ್ಗೆ ಅಥವಾ ನಿಮ್ಮ ನಡುವೆ ಏನಾದ್ರೂ ಈ ತರ ಘಟನೆಗಳು ನಡೆದಿದ್ರೆ ನಿಮ್ಮ ಆಲೋಚನೆಗಳ ಬಗ್ಗೆ ಅಥವಾ ನಿಮ್ಮ ಅನಿಸಿಕೆಗಳ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.